ತಾವೊಂದು ರಿಲೆವೆಂಟ್ ಕ್ವಶನ್ ಕೇಳಿದ್ರಿ. ನಾನು ಲೆಫ್ಟಿನೆಂಟ್ ಕರ್ನಲ್ ಉತ್ತರ ತೆಗೆದುಕೊಳ್ತೀನಿ. ಇಸ್ರೇಲ್ ತನಗೆ ಬೇಕಾದಂಗೆ ನ್ಯೂಕ್ಲಿಯರ್ ವೆಪನ್ಸ್ ತಯಾರು ಮಾಡ್ಬೋದು, ಬಟ್ ಇರಾನ್ ಮಾಡಬಾರ್ದಾ? ಅದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ನಾನು ಹೇಳ್ತೀನಿ. ಐಲ್ ಗೆಟ್ ಬ್ಯಾಕ್ ಟು ದಿಸ್. ಅವ್ರು ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಹೋಗಿ 3 ದಿನದ ಬಂದರು, ಸೊ ಇವ್ರಿಗೆ ಗೊತ್ತಿತ್ತು ಸಮಥಿಂಗ್ ಆಫ್ ದಟ್. ಮಾರನೇ ದಿವಸನೇ 27th ಬಂದಿದ್ದಾರೆ, 28th ಅಟ್ಯಾಕ್ ಶುರುವಾಗಿದೆ. ಪಹಲ್ಗಾಮ್ ಅಟ್ಯಾಕ್ ಆದಾಗ JD ವ್ಯಾನ್ಸ್ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದ್ರು. ಕರೆಕ್ಟ್. ಸೊ ಪಹಲ್ಗಾಮ್ ಅಟ್ಯಾಕ್ಗೆ JD ವ್ಯಾನ್ಸ್ ರೆಸ್ಪಾನ್ಸಿಬಲ್? ಡಿಡ್ ವಿ ಕ್ವೆಶ್ಚನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ? ನೀನು ಬಂದಿದ್ರಿಂದ ಹಿಂಗಾಯಿತು ಅಂತ ನಮಗಿದೆಯಾ ಧೈರ್ಯ ಕೇಳೋಕ್ಕೆ? ಯಾರಿಗಾದರೂ ಇದೆ ಧೈರ್ಯ ಕೇಳೋಕ್ಕೆ ಪ್ರಪಂಚದಲ್ಲಿ? ಸೊ ನಾವು ಅದನ್ನು ಅವ್ರಿಗೆ ಕೇಳ್ತಿಲ್ಲ ಅಂತ ಹೇಳಿದ್ರೆ ವೈ ಶುಡ್ ದಿಸ್ ಬಿ ಡನ್? ಎನಿ ಆ್ಯಕ್ಟ್ ಆಫ್ ಟೆರರಿಸಮ್, ಒಬ್ಬ ಫಾರಿನರ್ ಬಂದು ಇಲ್ಲಿ ಒಬ್ಬ ಇಂಡಿಯನ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಬಾರ್ಡರ್ ದಾಟ್ ಬಂದರೆ ಇಟ್ಸ್ ಅನ್ ಆ್ಯಕ್ಟ್ ಆಫ್ ವಾರ್ ಸರ್. ಲೆಟ್ ಮಿ ಬಿ ವೆರಿ ಕ್ಲಿಯರ್. ವಾಟ್ ಈಸ್ ಟೆರರಿಸಮ್? ಐ ಡೋಂಟ್ ಸೆಪರೇಟ್ ದೆಮ್ ಬೋತ್. ಫಾರ್ ಮೀ ವೆನ್ ದೆರ್ ಈಸ್ ಎ ಟೆರರಿಸ್ಟ್, ಹಿ ಹ್ಯಾಸ್ ರೇಸ್ಡ್ ಈಸ್ ವೆಪನ್ ಅಗೇನ್ಸ್ಟ್ ಮೈ ಕಂಟ್ರಿ, ನನ್ನ ಕಂಟ್ರಿ ಅಗೇನ್ಸ್ಟಾಗ ಅವನು ವೆಪನ್ ಎತ್ತಿದ್ದಾನೆ, ನನ್ನ ಜನಾನ್ ಸಾಯಿಸ್ತಾ ಇದ್ದಾನೆ. ದಟ್ಸ್ ವೈ ವಿ ಕ್ರಾಸ್ ದ ಬಾರ್ಡರ್ ಆ್ಯಂಡ್ ವಿ ಹ್ಯಾಡ್ ಹಿಟ್ ದೆಮ್. ಕರೆಕ್ಟ್ ಕರೆಕ್ಟ್. ಸೊ JD ವ್ಯಾನ್ಸ್ ಯುನೈಟೆಡ್ ಸ್ಟೇಟ್ಸ್ ವೈಸ್ ಪ್ರೆಸಿಡೆಂಟ್ ಇಲ್ಲಿಗೆ ಬಂದಾಗ ನಾವು ಪ್ರಶ್ನೆ ಮಾಡೋದ್ವಾ? ಸೊ ವಾಟ್ ಆರ್ ಯು ಲಿಂಕಿಂಗ್? ಇದಕ್ಕೆ ರಿಲೆವೆನ್ಸೇ ಇಲ್ಲ ಯಾರು. ಆ್ಯಂಡ್ ಇನ್ನೊಂದು, ನನ್ನ ಒಂದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಹೇಳ್ತೀನಿ, ನಾಟ್ ಎಕ್ಸ್ಟ್ರಾರ್ಡಿನರಿ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಒಂದು ದೇಶ ತನ್ನ ಯುದ್ಧದ ಪ್ಲ್ಯಾನ್ಸ್ನ ಅನ್ಲೆಸ್ ಯು ಆರ್ ಅ ಅಲೈ ಇನ್ ವಾರ್, ಕರೆಕ್ಟ್, ಅಂಡರ್ ಅ ಟ್ರೀಟಿ ಲೈಕ್ NATO ಆರ್ ಸಮಥಿಂಗ್ ಬಿಟ್ವೀನ್ US ಆ್ಯಂಡ್ ಇಸ್ರೇಲ್, ಅವರಿಬ್ಬರ ಮಧ್ಯದಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಆ ರೀತಿ ಇಲ್ಲ ಅಂತ ಹೇಳಿದ್ರೆ nobody will discuss this. Let's be very clear about international diplomacy. ಟ್ರಂಪ್ ಮಾತಾಡ್ಕೋಬೋದ್ರಿ, ನೆತನ್ಯಾಹು ಮೋದಿ ಏನಕ್ಕೆ ಮಾತಾಡ್ತಾರೆ ಅಂದರೆ ನಾವು ಅಟ್ಯಾಕ್ ಮಾಡೋಕ್ಕೆ ಮುಂಚೆ ಇಸ್ರೇಲ್ಗೆ ಹೇಳಿದ್ವಾ? ಆಪರೇಷನ್ ಸಿಂಧೂರಲ್ಲಿ ನಾವು ಹೇಳಿದ್ವಾ ಇಸ್ರೇಲ್ಗೆ? ಬಿಕಾಸ್ ಫೋನಲ್ಲಿ ಮಾತಾಡಿರ್ಬೋದಲ್ಲ, ಅವ್ರೇನೇನು ಮಾತಾಡ್ಕೋತಾರೆ ಗೊತ್ತಾಗಲ್ಲ. ಇವ್ರು ಹೋಗಿ ಬಂದರು ಅಂತ ನಾವು ಅದನ್ನು ಹೇಳ್ತಿದ್ದೀವಿ. ಇಸ್ ಇಟ್ ವ್ಯಾಲಿಡ್? ನಾವು ಕಮಿಂಗ್ ಟು ಹಿಸ್ ಕ್ವೆಶ್ಚನ್, ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ಟ್ರೀಟಿ ಇಸ್ರೇಲ್ ಹತ್ರ ಇಷ್ಟೊಂದಿದೆ, ಆದರೆ ಇರಾನ್ಗೆ ಯಾಕೆ ಅವ್ರು ಬಿಡ್ತಿಲ್ಲ ಅಂತ. ಒಂದು ಕಂಟ್ರಿ ಇವತ್ತಿನ ಒಂದು ಟೈಮಲ್ಲಿ ಯು ಟೇಕ್ ಎನಿ ಸಾವರಿನ್ ಕಂಟ್ರಿ ಆಫ್ ದ ವರ್ಲ್ಡ್ ಸರ್, ಅದನ್ನು ಇವತ್ತಿನವರೆಗೂ ಅನ್ಲೆಸ್ 1945 ಯೂಸ್ ಮಾಡಿದ್ಬಿಟ್ರೆ ಎವ್ರಿ ರೆಸ್ಪಾನ್ಸಿಬಲ್ ಕಂಟ್ರಿ ವಿತ್ ಗ್ರೇಟ್ ನ್ಯೂಕ್ಲಿಯರ್ ಆರ್ಸನಲ್ಸ್ ಯಾರೂ ಹೇಳಿಲ್ಲ ಎಕ್ಸೆಪ್ಟ್ ಪಾಕಿಸ್ತಾನ್. ಆ್ಯಂಡ್ ನಾವು ಇನ್ ದ ಲೈಕ್ಲಿಹುಡ್ ಆಫ್ ಗೆಟಿಂಗ್ ಇಟ್ ಬರಬಹುದು ಅವ್ರ ಹತ್ರ. ಇರಾನ್ ಹೇಳಿದೆ ಡೆತ್ ಟು ಇಸ್ರೇಲ್ ಅಂತ, ಪಾಕಿಸ್ತಾನ್ ಹೇಳುತ್ತೆ ಡೆತ್ ಟು ಇಂಡಿಯಾ ಅಂತ. ಅವ್ರು ರೆಸ್ಪಾನ್ಸಿಬಲ್ ಆರ್ದೆ. ಇಸ್ರೇಲ್ ಯಾವತ್ತಾದರೂ ಹೇಳಿರೋದನ್ನು ಕೇಳಿದ್ರಾ ಡೆತ್ ಟು ಇರಾನ್ ಅಂತ?